ಸೀತಾ, ಹಾವಿನ ಮರಿಗಳಿಗೆ ಹಾಲು ಹಾಕಕ್ ಹೊಂಟಿದ್ಯನವ್ವ? ಆ ಮಕ್ಕಳು ಹಸ್ಕೊಂಡಿರೋದನ್ನ ನನ್ ಕೈಯಿಂದ ನೋಡಕ್ ಅಯ್ಯೋ ನನ್ನ ಮಗಳೇ, ಡಬ್ಬದ ಹಾಲು ಕುಡ್ದು ಬೆಳೆದಿರೋ ಆ ಗಬ್ಬು ನನ್ನ ಮಕ್ಕಳ ಸಂತಾನಕ್ಕೆ ಅನ್ನ ಹಾಕೋ ಬದಲು ನಿನ್ನ ಮನೆ ಕಾಯ್ತಿರೋ ನಾಯಿಗಳು ಅವ್ರಿಗಿಂತಲೂ ಹೆಚ್ಚಾಗ ಹಸ್ಕೊಂಡವೆ. ಕುರ್ರೋ ಕುರ್ರೋ ಅಂತ ಕರೆದು ಅವಕಾರ ಅನ್ನ ಹಾಕಿರೆ ಹಸಿ ಪುಣ್ಯ ನನ್ನ ಬರ್ತದೆ. ಹೊತ್ತ ಇಲ್ಲಿ ಕುರ್ರ 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 ಕುರ್ರ. ಭೈರಣ್ಣ, ಇವಳು ಅವ್ವ ಅಲ್ಲ ಕಣೋ, ಅಂತರ್ ಪಿಶಾಚಿ. ನಿಜ ಕಂಡ್ಲ, ಇವಳಿ ಲೋಕಾನೇ ಬಿಟ್ಟು ಹೋಗುವಂಗೆ ಮಂಡ್ಲ ಬರೆದು ತಡೆ ಹೊಡಿಬೇಕು. ನೋಡಿ, ನಿಮ್ಮನ್ನ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಈ ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡು ವಿಧಿ ಇಲ್ಲದೆ ತಪ್ಪು ಮಾಡಿರೋ ಈ ಪಾಪಿಗಳನ್ನ ತಾಯಿ ಮಗಳಿಬ್ರು ದಯವಿಟ್ಟು ಕ್ಷಮಿಸ್ಬಿಡಿ. ಅಲ್ಲ, ಕ್ಷಮಿಸುವಂತ ತಪ್ಪನ್ನ ಈ ಮಹಾನ್ ಬಾರ್ ಮಾಡಿದಾರಜ್ಜಿ. ಪಾಪ ತಮ್ಮ ಮಗಳು ಚೆನ್ನಾಗಿರ್ಬೇಕು ಅಂತ ಮೇಡಮ್ನವ್ರ ಬಾಳ್ನ ಹಾಳು ಮಾಡಿರೋ ಇವರು ಈಗ ನನ್ನಿಂದ ಪಾಪ ಪರಿಹಾರ ಮಾಡ್ಕೊಳ್ಳೋದಕ್ಕೆ ನಿಮ್ ಮುಂದೆ ಬಂದು ನಿಂತಿದ್ದಾರೆ. ಕಾವೇರಿ, ನಿನ್ನ ಮದುವೆ ಮುರಿಬೇಕು ಅನ್ನೋ ಯಾವ ದುರುದ್ದೇಶನೂ ನನಗಿರ್ಲಿಲ್ಲಮ್ಮ. ನನ್ನ ಮಗಳು ಕೃಷ್ಣನ ಪ್ರೀತಿಸಿದ್ರು ಸಹ ಅವಳ ಮನಸ್ಸನ್ನು ಬದಲಾಯಿಸಿ ನಿನಗೆ ಆಶೀರ್ವಾದ ಮಾಡಬೇಕು ಅಂತಲೇ ಮದುವೆ ಹೊರಟಿದ್ವಿ. ಆದ್ರೆ ಅಲ್ಲಿ ನಡೆದಿದ್ದೇ ಬೇರೆ. ಹೌದು ಲಕ್ಷ್ಮೀನವ್ರೆ, ನಮ್ ರಾಮಣ್ಣ ನಮ್ಗೆ ನಂಬಿಸಿ ಮೋಸ ಮಾಡಿ ಕೈಗೆ ತಿರುಪ್ತಿ ಚಮ್ಕೊಟ್ಬಿಟ್ಟ. ಅದಕ್ಕೆ ಕೃಷ್ಣನ ಹತ್ರ ಅಡ್ರೆಸ್ ಇಸ್ಕೊಂಡು ನಿಮ್ ತಾವ್ ಖುದ್ದ ಮಾತಾಡುವಂತ ಬೆಂಗಳೂರಿಗೆ ಹೊಂಟಿದ್ವಿ. ನೀವ್ ಹೇಳ್ತಾ ಇರೋದು ನನಗೆ ಏನು ಅರ್ಥ ಆಗ್ತಾ ಇಲ್ಲ. ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಅದೇನ್ ನಡೀತು ಅಂತ ನಾನ್ ಹೇಳ್ತೀನಿ, ವಸಿ ನಿನ್ ಕಿವಿ ಕೊಡಿಲಿ. ಈಗ ನೀವು ಹಣ್ಣು ಕಾಯೋ ಎರಡರಾಗುವಂತ ತೀರ್ಮಾನ ಮಾಡ್ಬಿಡ್ಬೇಕು. ಹೇಗೋ ನಮ್ ಗೀತಾ ಕೃಷ್ಣನೇ ಇಷ್ಟಪಟ್ಟಿದ್ದಾಳೆ. ಅವರಿಬ್ರು ಗಂಡ ಹೆಂಡತಿ ಆಗ್ಲೇಬೇಕು ಅಂತ ಹಣೆಲ್ ಬರ್ದಿದ್ರೆ ಅದನ್ನ ತಪ್ಸಿ ನಾವ್ಯಾಕ್ ಪಾಪ ಕಟ್ಕೋಬೇಕು? ಮನಸ್ ಗಟ್ಟಿ ಮಾಡಿ ಅವರಿಬ್ಬರಿಗೂ ಮದ್ವೆ ಮಾಡ್ಬಿಡ್ರಿ. ಕೃಷ್ಣಪ್ಪ, ಆ ಮಾರಮ್ಮನೆ ಮಂತ್ರ ಎಲ್ಲ ಹೇಳ್ಕಂತಾಳೆ, ನೀ ತಾಳಿನ ಕಟ್ಟಪ್ಪ. ಅವತ್ತು ನಿಮ್ಮ ಒಡ ಹುಟ್ಟಿ ತಮ್ಮಂದ್ರಿಂದಲೇ ಇಷ್ಟೆಲ್ಲ ಅನಾಹುತ ನಡೆದೋಯ್ತು. ನಾನು ಮಾಡಿ ತಪ್ಪಿಗೆ ಆ ವರ್ಷದಲ್ಲೇ ನನ್ನ ಮಗಳನ್ನು ಮಣ್ಣು ಮಾಡಿಬಿಟ್ಟೆ. ಆವತ್ತಿನಿಂದ ಕಾವೇರಿ ಕೃಷ್ಣ ಹೇಗಾದ್ರೂ ಒಂದಾಗ್ಲಿ ಅಂತ ಆ ದೇವ್ರನ್ನ ಸದಾ ಬೇಡ್ಕೋತಾ ಇದ್ದೆ. ಕೊನೆಗೂ ನನ್ನ ಬೇಡಿಕೆನ ಆ ದೇವರು ನಮ್ಮ ಹೇಮನ್ ರೂಪದಲ್ಲಿ ನೆರವೇರಿಸ್ಬಿಟ್ಟ. ಕಾವೇರಿ, ಇದಕ್ಕೆ ರಕ್ತ ಸಂಬಂಧ ಅನ್ನೋದು. ನೋಡಮ್ಮ, ನಾನು ಮಾಡಿರೋ ಅನ್ಯಾಯಕ್ಕೆ ನಿನಗೆ ನ್ಯಾಯ ಸಿಗೋ ಹಾಗೆ ಮಾಡ್ತೀನಿ. ನನ್ನ ಅಳಿಯ ಕೃಷ್ಣ ಮತ್ತೆ ನಿನ್ನ ಮದುವೆ ಆಗೋ ಹಾಗೆ ಮಾಡ್ತೀನಿ. ಯಾರು ಏನೇ ಹೇಳಿದ್ರು ನನ್ನ ಮನಸ್ಸಿನಲ್ಲಿ ಕುರಿತಾರೋ ಅವಮಾನದ ಜ್ವಾಲಾಮುಖಿ ಅಷ್ಟು ಸುಲಭವಾಗಿ ತಣ್ಣಗಾಗಲ್ಲ. ನನ್ನ ಪಾಲಿಗೆ ಮಾಂಗಲ್ಯ ಅನ್ನೋದು ನೇಣಾಗುತ್ತೆ ವಿನಃ ಮುತ್ತೈದೆ ಸೌಭಾಗ್ಯವಾಗಲ್ಲ. ಹಾಗನ್ಬೇಡ ಕಾವೇರಿ. ಶೋಕದ ಶಿಕ್ಷೆಯಿಂದ ನಿನ್ನ ಬಿಡುಗಡೆ ಮಾಡಿ ನೋವಿನ ಭಾರ ಇಳಿಸೋಕ್ ಪ್ರಯತ್ನ ಪಡ್ತಿರೋ ನನ್ನನ್ನ ನಿಮ್ಮ ತಂದೆ ಅಂತ ತಿಳ್ಕೊಂಡು ಈ ಮದುವೆಗೆ ಒಪ್ಪಮ್ಮ. ನೀವೆಷ್ಟೇ ಬಲವಂತ ಮಾಡಿದ್ರು ಈ ಜನ್ಮದಲ್ಲೇನು ಯಾವ ಜನ್ಮದಲ್ಲೂ ಕಾವೇರಿ ನನ್ನ ಹೆಂಡತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಡಾಕ್ಟರ್ ಕೃಷ್ಣ, ಈ ನಿಮ್ಮ ತಿರಸ್ಕಾರ ಇವತ್ತಲ್ಲ ನಾಳೆ ಕಾವೇರಿನ ಸ್ವೀಕರಿಸಿ ಸನ್ಮಾನ ಮಾಡೋದಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ನಿಮ್ಮ ತಪ್ಪನ್ನ ನೀವೇ ಒಪ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ಮಾವ, ಸ್ಟೆಥೋಸ್ಕೋಪ್ ನಿಂದ ಪರೀಕ್ಷೆ ಮಾಡಿ ಎಕ್ಸ್ರೇ ತೆಗೆದು ರೋಗನ ಪತ್ತೆ ಹಚ್ಚಿ ಟ್ರೀಟ್ಮೆಂಟ್ ಕೊಡೋ ನಾನೊಬ್ಬ ಡಾಕ್ಟರ್ ಅನ್ನೋದನ್ನ ಮರಿಬೇಡಿ. ನೀವು ಸಾಮಾನ್ಯವಾದ ರೋಗನ ದೊಡ್ಡ ರೋಗ ಮಾಡಿ ಆದಾಯಕ್ಕೋಸ್ಕರ ಆಪರೇಷನ್ ಮಾಡಿ ಮನುಷ್ಯತ್ವನೇ ಇಲ್ಲದೆ ಬಾಡಿನೇ ಡ್ಯಾಮೇಜ್ ಮಾಡುವಂತ ಡಾಕ್ಟರ್ ನೀವು. Will you shut up and hold your tongue? Will you also keep quiet and listen to me? ನೋಡಿ, ಯಾವುದೇ ಅಪರಾಧ ಮಾಡದೇ ಇರೋ ಒಬ್ಬ ಆರೋಗ್ಯ ವ್ಯಕ್ತಿಗೆ ಅಂಟು ರೋಗ ಹೇಗೆ ಹರಡುತ್ತೋ ಹಾಗೆ ಯಾರೋ ಕಾವೇರಿ ಮೇಲೆ ಇಲ್ಲದ ಅಪವಾದ ಹೊರಿಸಿ ನಿಮ್ಮ ಸ್ವಾಭಿಮಾನದ ಗೂಡಲ್ಲಿ ಅನುಮಾನದ ಮೊಟ್ಟೆ ಇಡೋ ಹಾಗೆ ಮಾಡಿದ್ದಾರೆ. ಆ ಹುಡುಗಿ ಬಾಳನ್ನೇ ಸರ್ವನಾಶ ಮಾಡಿದ್ದಾರೆ. ಇನ್ನೂ ಕಾಲ ಮಿಂಚಿಲ್ಲ. ನಿಮ್ಮ ಮನಸ್ಸಲ್ಲಿರೋ ಸಂಶಯದ ವೃಕ್ಷನ ಬೇರು ಸಮೇತ ಕಿತ್ತಾಕಿ ಕಾವೇರಿಗೆ ಬಾಳ್ ಕೊಡೋದಕ್ಕೆ ಯೋಚನೆ ಮಾಡಿ. ಇಂಪಾಸಿಬಲ್. ಅನೈತಿಕ ಸಂಬಂಧದ ಪ್ರತಿಬಿಂಬನ ಪ್ರತ್ಯಕ್ಷವಾಗಿ ನೋಡಿ ಒಡೆದೋಗಿರೋ ಕರಣಿನ ಮತ್ತೆ ಒಂದು ಗುಡ್ಸಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅಳಿ ಅಂದ್ರೆ ನೀವು ಜೀವಕ್ಕೆ ಟ್ರೀಟ್ಮೆಂಟ್ ಕೊಡೋ ಡಾಕ್ಟರ್ ಆದ್ರೆ ನಾನು ಜೀವನಕ್ಕೆ ಟ್ರೀಟ್ಮೆಂಟ್ ಕೊಡೋ ಲಾಯರ್. ರಾಮ, ನನ್ ಜೊತೆಯಾಗಿದ್ದವರೆಲ್ಲ ಹೊಂಟೋದ್ರು, ನಾನಿನ್ನ ಬದುಕಿದ್ದೀನಲ್ಲಪ್ಪ. ನೀನ್ ದೇವತೆ ಕಣವ, ನಿನಗ್ ಸಾವೇ ಬರಕಿಲ್ಲ. ಈ ಪಾಪಿನ ಯಾಕೆ ದೇವತಿ ಅಂತೀಯಪ್ಪ? ನಾನು ಬದುಕಿರೋದೇ ಒಂದು ದೊಡ್ಡ ಶಿಕ್ಷೆ ಆಗ್ಬಿಟ್ಟೈತೆ. ಈ ಲೋಕ ಬಿಟ್ಟು ಹೋಗಕ್ಕೆ ನಾನೊಂದು ಅರ್ಕೆ ಕಟ್ಕೊಳ್ಳೋಣ ಅಂತಿದ್ದೀನಿ. ಬಿಡ್ತು ಅನ್ನು. ನಾನ್ ಬದುಕಿರೋ ತನಕ ಯಮರಾಜ ನಿನ್ನ ಕರ್ಕೊಂಡು ಹೋಗಿ ಬಿಟ್ಟೇನ? ಖಂಡಿತ ಇಲ್ಲ. ಆಗೊಂದ್ ವೇಳೆ ಬಂದ್ರು ಅವನ ಹಗ್ಗಕ್ಕೆ ನನ್ನ ಕುತ್ತಿಗೆ ಹೋಗುತ್ತೆ ಹೊರತು
ನಿನ್ನನ್ ಮಾತ್ರ ಬಿಟ್ಕೊಡಕ್ಕಿಲ್ಲ. ಅವ ಇಲ್ದೇ ಇರೋದೆಲ್ಲ ನೆನೆಸ್ಕೊಂಡು ಯಾಕೆ ಕೊರಗ್ತೀಯ? ನೆಮ್ಮದಿಯಾಗಿ ನಿದ್ದೆ ಮಾಡು. ಬಾ. ಲೇ ಇಂಗ್ಲಿಷ್ ನನ್ನ ಮಕ್ಕಳ್ರ ಪಾಪಿಗೋಳ 9 ತಿಂಗಳು ಹೊತ್ತು ಎತ್ತು ಸಾಕಿ ಸಲುವಿದ್ದಕ್ಕೆ ನನ್ನ ಲೇ ನಿಮ್ಮವನ್ನೇ ಸಾಯಿಸುವ ಮಟ್ಟಕ್ಕೆ ಬಂದ್ಬಿಟ್ರೇನ್ರೋ. ನಿಮ್ಮ ಕೈ ಸೇದೋಗ ನಿಮಗ್ ನಮ್ಮ ಮೇಲೆ ಏನಾದ್ರೂ ದ್ವೇಷ ಇದ್ರೆ ಬಾಯ್ ಬಿಟ್ಟು ಹೇಳ್ಬಿಟ್ರಪ್ಪ. ನಮ್ ಭಾಗದ ಆಸ್ತಿನೂ ನಿಮ್ಗೆ ಕೊಟ್ಟು ನಾವೆಲ್ಲಾದ್ರೂ ದೂರ ಹೊರಟೋಗ್ಬಿಡ್ತೀವಿ. ಆದ್ರೆ ನೀವು ಮಾತ್ರ ನನ್ ಗಂಡನ ಕೊಲೆಗಾರನಾಗಿ ಮಾಡ್ಬೇಡಿ. ಯಾಕಂದ್ರೆ ಆ ಕೊಲೆ ನೀವೇ ಮಾಡಿದ್ರು ನಾನೇ ಮಾಡ್ದೆ ಅಂತ ನಿಮ್ಮನ್ನು ಉಳಿಸ್ತಾರಿಯೇ ವಿನಃ. ಸೀತಾ, ಸೀತಾ, ದಯವಿಟ್ಟು ಏನು ಹೇಳ್ಬೇಡ. ಏನೇ ಮಾಡಿದ್ರು ಇವ್ರು ನನ್ನ ತಮ್ಮಂದ್ರು. ಇವ್ರು ಅನುಭವಿಸ್ತಾರೋ ಕಷ್ಟ ನೋವು ಅವ್ರನ್ನ ಈ ಸ್ಥಿತಿಗೆ ತಂದಿದೆ. ಇವ್ರ ಪರವಾಗಿ ಅವರ ನಾನ್ ಕ್ಷಮೆ ಕೇಳ್ಕೊತೀನಿ. ಅವ ದಯವಿಟ್ಟು ನನ್ನ ಕ್ಷಮಿಸ್ಬಿಡವ. ರಾಮ, ಈ ಮಲ ತಾಯಿನ ಉಳಿಸ್ಕೊಳಕ್ಕೆ ನಿನ್ನ ಜೀವನೇ ಕೊಡಕ್ಕೆ ಮುಂದೆ ಬಂದು ಬಿಟ್ಟಿಯಲ್ಲೋ. ಯಾರನ್ನು ಉದ್ಧಾರ ಮಾಡೋದೇ ಆಗೋಯ್ತಲ್ಲೋ ನಿನ್ನ ಜಾಯಮಾನ. ರಾಮ, ನೀನ್ ನಮ್ಮ ಅಕ್ಕನ ಹೊಟ್ಟೆಲಿದ್ದಾಗ ನಿಮ್ಮಪ್ಪ ಗಾಂಧಿ ಅಂಬೇಡ್ಕರ್ ಕತ್ಗಳನ್ನ ಹೇಳ್ತಿದ್ದ. ಈ ಪಾಪಿ ಕಣ್ಣುಗಳು ಆ ಪುಣ್ಯಾತ್ಮ ನೋಡಕ್ಕಾಗದೆ ಹೋದ್ರು. ಇವತ್ತು ನೀನು ತನ್ನ ಕಣ್ಣು ಮುಂದೆ ಅವರಂಗೆ ಕಾಣ್ತಾ ಇದೆಯಾ ಕಣಪ್ಪ. ರಾಮ, ರಮ, ಇನ್ನೊಂದು ಜನ್ಮ ಅಂತಿದ್ರೆ ನಾನು ನಿನ್ನ ಮಗಳಾಗೊಟ್ಟಿ ನಿನ್ನ ಸೇವೆ ಮಾಡ್ತೀನಿ ಕಣಪ್ಪ, ನಿನ್ನ ಸೇವೆ ಮಾಡ್ತೀನಿ. ಕಾವೇರಿ, ಒಬ್ಬ ವಿದ್ಯಾವಂತನಾದ ನಾನು ಹೇಳಿಕೆ ಮಾತು ಕೇಳಿ ತಪ್ಪು ಮಾಡ್ಬಿಟ್ಟೆ. ನಾನು ಮಾಡಿರೋ ದ್ರೋಹಕ್ಕೆ ಕ್ಷಮೆನೇ ಇಲ್ಲ. ನೋಡು, ನಿನ್ನ ಗಂಡನಾಗಿ ಬಾಳೋದಕ್ಕೆ ನನಗೆ ಯಾವ ಯೋಗ್ಯತೆನೂ ಇಲ್ಲ. ದಯವಿಟ್ಟು ನನ್ನ ಮರೆತು ಬೇರೆ ಯಾರನ್ನಾದ್ರೂ ಮದುವೆ ಮಾಡ್ಕೊಂಡು ಸುಖವಾಗಿರು. ಮಾವ, ಈ ನಿಮ್ ಕಾವೇರಿ ಹೃದಯ ಸೂರ್ಯಕಾಂತಿ ಹೂವಿನ ತರ. ನಿಮ್ಮಿಂದ ನಿಮಗೋಸ್ಕರನೇ ಅಲ್ಲಿರೋ ಈ ಹೂವು ಚಂದ್ರನಿಂದ ಅರಳೋದಕ್ಕೆ ಸಾಧ್ಯ ಇಲ್ಲ ಮಾವ.